ಹಾಯ್ ಗೈಸ್, ಈಗ ತಾನೇ NTR ಸರ್ ಅವ್ರದ ಡ್ರ್ಯಾಗನ್ ಸಿನಿಮಾದ ಗ್ಲಿಮ್ಸ್ ನೋಡಿದೆ. ಡೈರೆಕ್ಟರ್ ಪ್ರಶಾಂತ್ ನೀಲ್ ಸ್ಟೈಲ್ ಗೊತ್ತಿರೋರಿಗೆ ಇದು ಪೂರ್ ಗೂಸ್ ಬಂಪ್ಸ್ ಮೆಟೀರಿಯಲ್ ಅನ್ಸುತ್ತೆ. KGF ಸಾಲಾರ್ ವೈಬ್ ಜೊತೆ ಈ ಸಲ 1967 ಬ್ಯಾಕ್ ಡ್ರಾಪ್, ಒಪಿಯಂ ಟ್ರೇಡ್, ವರ್ಲ್ಡ್ ವೈಲೆನ್ಸ್, ಪವರ್, ಪಾಲಿಟಿಕ್ಸ್ ಎಲ್ಲ ಮಿಕ್ಸ್ ಮಾಡಿ ದೊಡ್ಡ ಸಿನಿಮ್ಯಾಟಿಕ್ ಯೂನಿವರ್ಸಲ್ ಫೀಲ್ ಕೊಟ್ಟಿದ್ದಾರೆ. ಗಾಯ್ಸ್, ಈ ಗ್ಲಿಪ್ಸ್ ನೋಡಿದ್ಮೇಲೆ ಒಂದು ವಿಷಯ ಕ್ಲಿಯರ್, ಇದು ಜಸ್ಟ್ ಸಿನಿಮಾ ಅಲ್ಲ. ಥಿಯೇಟರ್ ನಲ್ಲಿ ಫೆಸ್ಟಿವಲ್ ಎಂಟ್ರಿ ಶಾಟ್ ಇಂದ BGM ತನಕ ಫುಲ್ ಪ್ರಶಾಂತ್ ನೀಲ್ ಮಾಸ್ ಎಲಿಮಿನೇಷನ್. ರವಿ ಬಸರು ಮ್ಯೂಸಿಕ್ ಲಿಟ್ರಲಿ ಸ್ಪೀಕರ್ಸ್ ಥಿಯೇಟರ್ ನಲ್ಲಿ ಬ್ಲಾಸ್ಟ್ ಆಗೋದಂತ ಖಂಡಿತ ಗುರು. NTR ಲುಕ್ ಬಗ್ಗೆ ಹೇಳ್ಬೇಕಂದ್ರೆ ಡೇಂಜರಸ್ ಅವತಾರದಲ್ಲಿ ಕಾಣಿಸಿದ್ದಾರೆ. ಅಸೆಸನ್ ಇನ್ ಚೀಫ್ ಅಂತೆ. ಸ್ಕ್ರೀನ್ ಮೇಲೆ NTR ಸರ್ ಅವರು ವಾಕ್ ಮಾಡ್ಕೊಂಡ್ ಬರೋವಾಗಾದ್ರೆ ಥಿಯೇಟರ್ ನಲ್ಲಿ ಎದ್ದು ನಿಂತು ಸಿಳ್ಳೆ ಹೊಡಿಬೇಕು. ಆ ಸೀನ್ ನೋಡಿ ಆ ರೇಂಜ್ ಇದೆ. ಆದ್ರೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಕೆಲವರಿಗೆ ಇದು ಸಾಲಾರ್ KGF ಮಿಕ್ಸ್ ತರ ಫೀಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ರೆಡಿಟ್ ನಲ್ಲಿ ಕೆಲ ಫ್ಯಾನ್ಸ್ CM ನೀಲ್ ಟೆಂಪ್ಲೇಟ್ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ವಿಜುವಲ್ಸ್ ಬಗ್ಗೆ ಟೀಕೆ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ, NTR ಸ್ಕ್ರೀನ್ ಪ್ರೆಸೆನ್ಸ್, ಇಂಟರ್ವೆಲ್ ಲೆವೆಲ್ ಎಲಿಮಿನೇಷನ್ ಗ್ಲಿಮ್ಸ್ ನಲ್ಲಿ ಕೊಟ್ಟಿದ್ದಾರೆ. ಒಂದು ಡೈಲಾಗ್ ಕೂಡ ಪ್ರಾಪರ್ಲಿ ಇಲ್ಲದಿದ್ದರೂ ವಿಜುವಲ್ಸ್ ನಿಂದ ಹೈಪ್ ಕ್ರಿಯೇಟ್ ಮಾಡಿರೋದು ಬಿಗ್ಗೆಸ್ಟ್ ಪ್ಲಸ್. ಎಸ್ಪೆಷಲಿ ಲಾಸ್ಟ್ ರಿವೀಲ್ ಶಾಟ್ ಫುಲ್ ಥಿಯೇಟರ್ ಶೇಕ್ ಆಗೋ ತರ ರೇಂಜ್ ಗಿತ್ತು. ಡ್ರ್ಯಾಗನ್ ಗ್ಲಿಮ್ಸ್ ಕಂಪ್ಲೀಟ್ಲಿ ಮಾಸ್ ರೇಂಜ್ ಗಿತ್ತು. ಸ್ಟೋರಿ ಸ್ಟ್ರಾಂಗ್ ಇದ್ರೆ ಇದು ಫ್ಯಾನ್ ಇಂಡಿಯಾ ಬಾಕ್ಸ್ ಆಫೀಸ್ ಸ್ಟೋರಿ ಮಾಡೋದು ಸಿನಿಮಾ ಆಗ್ಬಹುದು. NTR ಪ್ರಶಾಂತ್ ನೀಲ್ ಕಾಂಬೋ ಆಲ್ರೆಡಿ ಫ್ಯಾನ್ಸ್ ಗೆ ಹೈ ವೋಲ್ಟೇಜ್ ಹೈಪ್ ಕೊಟ್ಟಿದೆ. ಗೂಸ್ ಬಂಪ್ಸ್ ಜನರೇಟ್, ಬಟ್ ಒರಿಜಿನಾಲಿಟಿ ಸ್ಟೋರಿಯಲ್ಲಿ ಎಷ್ಟು ಇರುತ್ತೆ ಅನ್ನೋದು ಮೂವಿ ರಿಲೀಸ್ ಆದ್ಮೇಲೆ ನೋಡ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಳ್ಳಿ, ಮತ್ತೆ ನಮ್ಮ ಚಾನಲ್ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್.